ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಉಸಿರಾಡ್ಲಿಕ್ಕೆ ತೊಂದರೆ ಆಗೋದ್ರ ಬಗ್ಗೆ ಮಾತಾಡೋಣ. ತೇಕು ಅಥವಾ ದಮ್ ಬರೋದೇನಂತೇವಲ್ಲ, ಸಾಮಾನ್ಯವಾಗಿ ಯಾರಾದರೂ ರಕ್ತ ಕಡಿಮೆ ಇದ್ದರೆ, ಬೊಜ್ಜುತನ ಜಾಸ್ತಿ ಇದ್ದರೆ ಅಥವಾ ಗಾಬರಿದಿಂದನೂ ತೇಕು ಬರ್ಬೋದು. ಅಥವಾ ಕೆಲವೊಂದು ಕಾಯಿಲೆಗಳು ಲಂಗ್ಸ್ ಆಗಲಿ, ಪುಪ್ಪುಸದ ಕಾಯಿಲೆಗಳು ಅಥವಾ ಹೃದಯದ ಕಾಯಿಲೆಗಳಿಂದನೂ ನಮಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು. ಹೇಗಪ್ಪ ಇದು? ಯಾವುದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು, ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಇರ್ಬೋದು ಅಂದರೆ, ಈಗ ತೇಕಿನ ಜೊತೆ ನಿಮ್ಮ ಎದೆ ನೋವು ಏನಾದರೂ ಇದ್ದರೆ, ಬೆವರು ಬಿಡ್ತಾ ಇದ್ದರೆ, ಅಥವಾ ಕೆಲವೊಮ್ಮೆ ಚಕ್ಕರು, ಕಣ್ಣಿಗೆ ಕತ್ತಲೆ ಬರೋದಾದ್ರೆ, ಅಥವಾ ಉಗುರು ಅಥವಾ ತುಟಿಗಳು ನೀಲಿ ಬಣ್ಣದಾದ್ರೆ, ಇವೆಲ್ಲ ಸೀರಿಯಸ್ ಕಂಡೀಷನ್. ಆಕ್ಸಿಜನ್ ಕಡಿಮೆ ಆಗ್ತಾ ಇದೆ ಅಂತ ನೀವು ತುರಂತವಾಗಿ ನಿಮ್ಮ ಡಾಕ್ಟರ್ ಹತ್ರ ಅಥವಾ ವೈದ್ಯರ ಹತ್ರ ಸಲಹೆ ತಗೊಳ್ಳೇಬೇಕು. ಕೆಲವೊಮ್ಮೆ ಏನಾಗುತ್ತೆ, ಗಾಬರಿತನದಿಂದ ಬರ್ತಿದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಒಂದು ಗ್ಲಾಸ್ ನೀರು ಕುಡಿಬೇಕು, ಒಂದು ದೊಡ್ಡ ಉಸಿರು ತೊಗೊಂಡು ಒಂದು 4 ಸೆಕೆಂಡ್ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇದರಿಂದ ಸ್ವಲ್ಪ ಬೆಟ್ರ್ ಆಗ್ಬೋದು ಗಾಬರಿತನದಿಂದ ಆಗುತ್ತೆ. ರಕ್ತ ಕಮ್ಮಿ ಇದ್ದರೆ ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಆಹಾರದಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ತರಬೇಕು. ಬೊಜ್ಜುತನ ಜಾಸ್ತಿ ಇದ್ದರೆ ಅದನ್ನು ವ್ಯಾಯಾಮದಿಂದ ಮತ್ತು ಆಹಾರದ ಪದ್ಧತಿಯಿಂದ ನಿಮ್ಮ ಬೊಜ್ಜುತನದನ್ನು ಕಡಿಮೆ ಮಾಡಬೇಕು. ಸೊ ಯಾವುದೇ ಹೃದಯ ಕಾಯಿಲೆ ಆಗಲಿ ಅಥವಾ ಲಂಗ್ಸ್ ಕಾಯಿಲೆ ಅದನ್ನು ನೀವು ಡಾಕ್ಟರ್ ಸಲಹೆ ಪಡಲೇಬೇಕಾಗುತ್ತೆ. ಅದರಿಂದ ನಿಮ್ಮ ದಮ್ಮು ಕಡಿಮೆ ಆಗ್ಬೋದು. ಧನ್ಯವಾದಗಳು.